ತುಂಬಾ ಖುಷಿ ಅನ್ಸುತ್ತೆ. ತರುಣ್ ನನಗೆ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ. 10:30 ಅಂದ್ರೆ 10:30 ಬಂದ್ಬಿಟ್ಟಿರ್ತೀನಿ. ಈ ನನ್ನ ಮಗನೇ ಲೇಟ್ ಆಗಿ ಬಂದ. ಆಮೇಲೆ ಏನಂದ, ನನಗೆ ಕಾರಲ್ಲಿ ಕೂತ್ಕೊಂಡು ಇಳಿಬೇಡಿ, ನಾ ಬಂದೆ. ನನಗೆ ಗೊತ್ತಿರಲಿಲ್ಲ ನೀವಿಬ್ರು ಬರೋದು. ನಿಂಗೂ ಗೊತ್ತಿರ್ಲಿಲ್ವಾ? ನಿಂಗೆ ಗೊತ್ತಿದ್ರೆ ಅವ್ರು ಹೆಂಗೋ ಬರ್ತಾಳೆ ಬಿಡೋ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ. ನಾನು ಹಂಗ್ ತಪ್ಪಿಸ್ಕೊಳಕ್ ಹೇಳ್ತಿದ್ದೆ. ಶ್ರುತಿ ಬರ್ತಾಳೆ, ಸುಧಾರಣೆ ಬರ್ತಾರೆ, ಅವ್ರಿಬ್ರು ಬರ್ತಾರಲ್ಲೋ, ನಾನು ಯಾಕೆ ಅನ್ಬಿಡುವೆ ನಾನು. ಯಾಕಂದ್ರೆ ನನಗೇನು ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪಿಸ್ಕೊಳಕ್ ಈಸಿ ಆಗಿರೋದು. ಕಳ್ಳ ನೀನು, ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು. ಬಟ್ ಸಾಂಗ್ ತುಂಬಾ ಚೆನ್ನಾಗಿದೆ ಕಣೋ. ಪಿಕ್ಚರ್ ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ. ರಾಜು, ನೀನೇ ಪ್ರೊಡ್ಯೂಸ್ ಮಾಡಿರೋದು ನನಗೆ ಈಗಲೇ ಗೊತ್ತಾಗಿದ್ದು. ಪ್ರೆಸೆಂಟ್ ಅಂದ್ರೆ ಪ್ರೊಡ್ಯೂಸೇ ಕಣೋ. ಏನೋ ಮಚ್ಚಿರ್ತಾರೆ ಅಂತ ಅನ್ಕೊಳ್ತೀನಿ. ಆದ್ರೆ ಹೇಳಲ್ಲ ಬಿಡು, ಪರವಾಗಿಲ್ಲ. ಏನ್ ಕೊಟ್ಟಿದ್ರೆ ಏನು. ನಾವ್ ನೋಡಿ, ಇವತ್ತು ರಾಖಿ ಹಬ್ಬ, ಅಣ್ಣ ನಮಗ್ ಕೊಡಬೇಕು. ನನ್ ಬಳೆ ಕಿತ್ಕೊಂಡು ನನಗೆ ಹಾಕದ. ಸುಮ್ನೆ ಡೈ ಹೊಡೆಯೋದು ನಾನ್ ಬೇಕಾದ್ರೆ ಹೊಡಿತೀನಿ ಇಲ್ಲಿಂದಾನೆ. ಬಟ್ ರಾಜು, ಅಫ್ಕೋರ್ಸ್ ನೀನ್ ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ. ನೀನ್ ದುಡ್ಡು ಕೊಟ್ಟೆ ಬಿಟ್ಟೆ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಆಯಣ್ಣ ಇಲ್ಲಿ, ದಯಣ್ಣ. ಬಟ್ ಖುಷಿ ಅನ್ನಿಸ್ತು, ನೀನ್ ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗೇ ಇರ್ತೀಯ. ನನಗೆ ತುಂಬಾ ಖುಷಿ ಅನ್ಸುತ್ತೆ. ಇವರಿಬ್ರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು. ಏನ್ ಮಾಡೋದು, ರಾಖಿ ನಾವೇ ಕಟ್ಕೊಂಡ್ಬಿಡ್ತಾ ಇದ್ವಿ 3 ಜನ. ಬಟ್ ತುಂಬಾ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾಕ್ಕೆ. ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ, ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೇ ಸಾಕ್ಷಿಯಾಗಿ ನಿಂತಿದೆ. ಅದರಿಂದ ಈ ಸಿನಿಮಾ ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ. ಮತ್ತೊಮ್ಮೆ ನಿಮ್ಗೆಲ್ಲ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಮಾತಾಡ್ಬೋದಮ್ಮ. ನಮಸ್ಕಾರ.